ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪವಾಸ ನಿರತ ಸೋನಂ ವಾಂಗ್ಚುಕ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. 21ನೇ ದಿನವೂ ಉಪವಾಸವನ್ನ ವಾಂಗ್ಚುಕ್ ಮುಂದುವರೆಸಿದ್ರು. 9 ಕೆಜಿ ಈಗಾಗಲೇ ಲಾಸ್ ಆಗಿದ್ರು. ಬಲವಂತವಾಗಿ ಆಸ್ಪತ್ರೆಗೆ ದೆಹಲಿ ಪೊಲೀಸರು ಕರೆದೊಯ್ದಿದ್ದಾರೆ. ದೆಹಲಿಯ ಜಂತರ್ ಮಂತರ್ ಬಳಿ ಹೈಡ್ರಾಮದ ಪರಿಸ್ಥಿತಿಯೇ ನಿರ್ಮಾಣವಾಯಿತು. ಸೋನಂ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅವರನ್ನ ಸ್ಥಳಾಂತರಿಸಲಾಗಿದೆ. ಆಸ್ಪತ್ರೆಗೆ ಕರೆದೊಯ್ಯುವಂತೆ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು. ಅದರ ನಿರ್ದೇಶನದಂತೆ ಪೊಲೀಸರೀಗ ಸೋನಂ ವಾಂಗ್ಚುಕ್ರನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಸೋನಂ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು ಹೈಕೋರ್ಟ್. ಆರೋಗ್ಯದ ಮೇಲೆ ನಿಗಾ ಇಡುವಂತೆ ಸೂಚನೆಯನ್ನ ಕೊಟ್ಟಂತಹ ಬೆನ್ನಲ್ಲೇ ಇದೀಗ ಸೋನಂ ವಾಂಗ್ಚುಕ್ರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಈಗಾಗಲೇ ಉಪವಾಸ ಸತ್ಯಾಗ್ರಹವನ್ನ ಮುಂದುವರೆದಿದ್ರು. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉಪವಾಸ ಮುಂದುವರೆದಿತ್ತು. ಈಗ 21ನೇ ದಿನವೂ ಕಂಟಿನ್ಯೂ ಮಾಡಿದ್ರಿಂದಾಗಿ ಅವರ ಆರೋಗ್ಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿ ಹೈಕೋರ್ಟ್ ಸೂಚನೆಯ ಮೇರೆಗೆ ಪೊಲೀಸರು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಧರಣಿಯನ್ನು ಮಾಡಲಾಗ್ತಾ ಇದ್ದು ಸಂಸತ್ ಚಲೋಗೆ ಕರೆ ಕೊಟ್ಟಿದ್ರು ವಾಂಗ್ಚುಕ್. ಜುಲೈ 20ರಂದು ಸಂಸತ್ ಚಲೋಗೆ ಕರೆಯನ್ನ ಕೊಟ್ಟಿದ್ರು. ಜುಲೈ 20ರವರೆಗೂ ನಾನು ಬದುಕಿರ್ತೇನೆ, ಹೋರಾಟಕ್ಕೆ ಬನ್ನಿ ಅಂತ ವಾಂಗ್ಚುಕ್ ಸೋನಂ ಕರೆಯನ್ನ ಕೊಟ್ಟಿದ್ರು. ನೀಟ್ ಮಾಫಿಯಾ ಖಂಡಿಸಿ ವಾಂಗ್ಚುಕ್ ಧರಣಿಯನ್ನ ನಡೆಸಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು ಅಂತ ಒತ್ತಾಯಿಸಿ ಧರಣಿಯನ್ನ ಮುಂದುವರೆಸಿದ್ರು. ಸಂಸತ್ ಚಲೋಗೆ ಕರೆ ಕೊಟ್ಟಂತಹ ಬೆನ್ನಲ್ಲೇ ಅವರ ಆರೋಗ್ಯ ಕೂಡ ಕ್ಷೀಣಿಸ್ತಾ ಇತ್ತು. ಜುಲೈ 20ನೇ ತಾರೀಕುವರೆಗೂ ಕೂಡ ನಾನು ಬದುಕಿರ್ತೇನೆ, ಅವತ್ತು ಸಂಸತ್ ಚಲೋಗೆ ಕೂಡ ಕರೆಯನ್ನ ಕೊಟ್ಟಿದ್ರು. ಹೋರಾಟಕ್ಕೆ ಬನ್ನಿ ಅಂತ ವಾಂಗ್ಚುಕ್ ನಿರ್ದೇಶನವನ್ನ ನೀಡಿದ್ರು. संख्या में और दूसरी बात, मेरी हालत कुछ ऐसी भी नहीं है कि मैं 2-4 दिन में मर जाऊं, तो इसलिए मैं अभी कई दिन चल सकता हूं. हाँ, कमजोरी है, मेरे मसल्स खत्म हो रहे हैं, मगर मेरा दिल और कोर अभी भी ठीक चल रहा है. 20 जुलाई को इतनी बड़ी संख्या में आए कि एक संदेश. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, 21ನೇ ದಿನವೂ ಕೂಡ ಉಪವಾಸವನ್ನ ಮುಂದುವರೆಸಿದ್ರಿಂದಾಗಿ ಹೈಕೋರ್ಟ್ ಕೂಡ ಇವರ ಆರೋಗ್ಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತು. ಈಗ ಪೊಲೀಸರು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತದೆ? ಶಕುಂತಲಾ, ನೀಟ್ ಪರೀಕ್ಷೆಯಲ್ಲಿ ಆಗಿದಂತ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ರೂಪಿಸಲಾಗಿತ್ತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಗೆ ಒತ್ತಾಯಿಸಿ ಹವಾಮಾನ ತಜ್ಞ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ಕಳೆದ 21 ದಿವಸಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಅವರ ಆರೋಗ್ಯ ಬಹಳಷ್ಟು ಕ್ಷೀಣಿಸಿತ್ತು. ದೆಹಲಿ ಹೈಕೋರ್ಟ್ ಕೂಡ ಈ ಒಂದು ವಿಚಾರದ ಬಗ್ಗೆ ಕಾಳಜಿಯನ್ನ ವಹಿಸಿತ್ತು. ಕೇಂದ್ರ ಸರ್ಕಾರ ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು, ಗಮನ ಹರಿಸಬೇಕು ಅನ್ನುವಂತಹ ನಿರ್ದೇಶನಗಳನ್ನ ದೆಹಲಿ ಹೈಕೋರ್ಟ್ ಕೊಟ್ಟಿತ್ತು. ಆದ್ರೂ ಕೂಡ ಸೋನಂ ವಾಂಗ್ಚುಕ್ ಅವರು ಪ್ರತಿಭಟನೆಯನ್ನ ಮುಂದುವರೆಸಿದ್ದು, ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸ್ತಾ ಇದ್ರು. ಅವರ ಆರೋಗ್ಯ ಕ್ಷೀಣಿಸ್ತಾ ಇತ್ತು. ಆದ್ರೆ ನಿನ್ನೆ ಸೋನಂ ವಾಂಗ್ಚುಕ್ ಅವರು ಹೇಳಿದ್ರು, ನನ್ನ ಆರೋಗ್ಯ ಕ್ಷೀಣಿಸ್ತಾ ಇರಬಹುದು, ಆದ್ರೆ ನನ್ನ ಹೋರಾಟದ ಮನಸ್ಥಿತಿ ಇನ್ನೂ ಕ್ಷೀಣಿಸಿಲ್ಲ. ಜುಲೈ 20ನೇ ತಾರೀಕು ಸಂಸತ್ನ ಅಧಿವೇಶನ ಶುರು ಆಗುತ್ತೆ. ಅವತ್ತು ಸಂಸತ್ ಚಲೋ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಅಲ್ಲಿಯವರೆಗೂ ಕೂಡ ನಾನು ಜೀವಂತವಾಗಿರ್ತೀನಿ. ಒಂದ್ ವೇಳೆ ಅದರ ಮಧ್ಯದಲ್ಲಿ ಏನಾದ್ರು ನಾನು ಸತ್ತು ಹೋಗಿದ್ದೆ ಆದಲ್ಲಿ ನನ್ನ ಭೂತ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತೆ ಅಥವಾ ಹೋರಾಟವನ್ನ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಸೋನಂ ವಾಂಗ್ಚುಕ್ ಅವರು ಹೇಳಿದ್ರು. ಪ್ರತಿಭಟನಾಕಾರರಿಗೆ ಧೈರ್ಯವನ್ನು ಕೂಡ ತುಂಬಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಏಕೈಕಿ ದೆಹಲಿ ಪೊಲೀಸರು ಜಂತರ್ ಮಂತರ್ಗೆ ತೆರಳಿ ಸೋನಂ ವಾಂಗ್ಚುಕ್ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿರುವಂತಹದ್ದು. ಆಂಬುಲೆನ್ಸ್ ತೆಗೆದುಕೊಂಡು ಬಂದು ನೂರಾರು ಪೊಲೀಸರುಗಳು ಜಂತರ್ ಮಂತರ್ಗೆ ಬಂದು ಪ್ರತಿಭಟನೆ ಅವ್ರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಅವ್ರನ್ನ ದೂರ ಸರಿಸಿ ಅವ್ರನ್ನ ಜಂತರ್ ಮಂತರ್ನಿಂದ ಕಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಸೋನಂ ವಾಂಗ್ಚುಕ್ ಅವ್ರನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೂಡ ಅದನ್ನ ಪೊಲೀಸರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಲಾಠಿ ಚಾರ್ಜ್ ಕೂಡ ಆಗಿರುವಂತಹದ್ದು. ಪ್ರತಿಭಟನೆಯಲ್ಲಿ ಇದ್ದಂತವ್ರನ್ನ ಚದುರಿಸಿ ಸೋನಂ ವಾಂಗ್ಚುಕ್ ಅವ್ರನ್ನ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಿದೆ. ಒಂದು ಪ್ರತಿಭಟನೆ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡೆಯುತ್ತಾ ಇತ್ತು. ಇಡೀ ದೇಶಾದ್ಯಂತ ಈ ಪ್ರತಿಭಟನೆಯನ್ನ ಜನರು ಗಮನಿಸ್ತಾ ಇದ್ರು. ಜೊತೆಗೆ ರಾಜಕೀಯ ಪಕ್ಷಗಳು ಕೂಡ ಬೆಂಬಲವನ್ನ ಘೋಷಣೆಯನ್ನ ಮಾಡಿದ್ವು. ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಪೋರ್ಟ್ ಅನ್ನ ಕೂಡ ಮಾಡಿದ್ರು. ಎನ್ಸಿಪಿಯ ನಾಯಕಿ ಸುಪ್ರಿಯಾ ಸುಳೆ ಆಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಕೂಡ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆಗೆ ಬೆಂಬಲಿಸಿದ್ರು. ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಿದೆ ಅನ್ನುವಂತಹದ್ದು ಗೊತ್ತಾಗ್ತಿದ್ದ ಹಾಗೆ ಈಗ
ಆಂಬುಲೆನ್ಸ್ ನಲ್ಲಿ ಸೋನಂ ವಾಂಗ್ಚುಕ್ ಅವರನ್ನ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಧನ್ಯವಾದ ಶಕುಂತಲಾ. ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.